ಶ್ರೀ ಗುರುಭ್ಯೋ ನಮಃ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಎಲ್ಲ ಶ್ರೀನಿರ್ಣಯ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭೂಲೋಕದ ಪ್ರತ್ಯಕ್ಷ ದೇವರು ಅಂದರೆ ಸೂರ್ಯ ಭಗವಾನ್. ನಿಮಗೆ ಪ್ರತ್ಯಕ್ಷ ನಾರಾಯಣ ಅಂತಾನೂ ಕೂಡ ಸೂರ್ಯನನ್ನ ಹೇಳ್ತಾರೆ. ನಾರಾಯಣನ ದಶಾವತಾರಗಳನ್ನ ವೀಕ್ಷಿಸಿದಂತ ಪ್ರತ್ಯಕ್ಷ ಸಾಕ್ಷಿಯಾದಂತ ಸೂರ್ಯದೇವನೇ ಸೂರ್ಯನಾರಾಯಣ ಸ್ವಾಮಿ. ಈತನಿಗೆ ಜಾತಿ ಮತ ಭೇದವಿಲ್ಲ. ಪ್ರಪಂಚದ ಎಲ್ಲಾ ಜೀವಿಗಳು ಕೂಡ ಇವನನ್ನೇ ಆರಾಧಿಸ್ತಾರೆ. ಈ ಸೂರ್ಯ ನಮಗೆ ಬೆಳಕು ನೀಡುವುದಷ್ಟೇ ಅಲ್ಲ, ಬದುಕನ್ನ ಕೂಡ ನೀಡ್ತಾನೆ. ಹಾಗೂ ಈ ಜಗತ್ತಿನ ಅಂಧಕಾರವನ್ನ ಹೋಗ್ಲಾಡಿಸೋದು ಮಾತ್ರ ಅಲ್ಲ, ಈತ ಜ್ಞಾನದ ಸಂಕೇತ ಕೂಡ ಆಗಿದ್ದಾನೆ. ಭಾಸ್ಕರ ಇಲ್ಲದೆ ಇದ್ದರೆ ಜಗತ್ತಿನ ಸಕಲ ಚಟುವಟಿಕೆಗಳು ಕೂಡ ನಿಂತು ಹೋಗ್ತಿತ್ತು. ಇನ್ನು ಸೌರಮಾನದಲ್ಲಿ ಸೂರ್ಯನೇ ಪಿತೃವಾಗಿ ಎಲ್ಲಾ ಗ್ರಹಗಳ ಸೃಷ್ಟಿಗೆ ಕಾರಣಕರ್ತರಾಗಿ ಈ ಸೌರಮಾನದಲ್ಲಿ ಎಲ್ಲಾ ಜೀವರಾಶಿಗಳಿಗೂ ಕೂಡ ಪ್ರಾಣವಾಗಿದ್ದಾರೆ. ಸೂರ್ಯನನ್ನೇ ನಮ್ಮ ಪುರಾಣ ಕಾಲದಿಂದಲೂ ದೇವರಂತೆ ಪೂಜಿಸ್ತಾ ಆರಾಧಿಸ್ತಾ ಬಂದಿದ್ದಾರೆ. ಯಾರೇ ಆಗಲಿ ಸೂರ್ಯ ನಮಸ್ಕಾರ ಪ್ರತಿದಿನ 3 ಸಲವಾದ್ರೂ ಮಾಡುತ್ತಾ ಬಂದ್ರೆ ಖಂಡಿತವಾಗಿಯೂ ಅವರ ಕಣ್ಣಿನ ದೃಷ್ಟಿ ಮತ್ತು ಚೇತನ ವೃದ್ಧಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಆತ್ಮಕಾರಕ ಮತ್ತು ಈ ಪ್ರಪಂಚಕ್ಕೆ ನೇತ್ರಗಳೋಪಾದಿಯಲ್ಲಿ ಇರುವಂತ ಆ ಸೂರ್ಯನಾರಾಯಣನಿಗೆ ನಮ್ಮ ನಮಸ್ಕಾರ. ಸೂರ್ಯನೇ ಎಲ್ಲಾ ಗ್ರಹಗಳಿಗೆ ಮತ್ತು ಆ ಗ್ರಹಗಳಲ್ಲಿ ಜೀವಿಸುವ ಸಕಲ ಜೀವರಾಶಿಗಳಿಗೂ ಕೂಡ ಬೆಳಕು, ಶಾಖ, ಆಕರ್ಷಣಾ ಶಕ್ತಿ, ಚೇತನ, ಪ್ರಾಣವನ್ನ ಕೊಟ್ಟಿದ್ದಾನೆ. ಸೂರ್ಯನಲ್ಲದೆ ಜಗತ್ತು ಶೂನ್ಯ. ಸೂರ್ಯನನ್ನ ನಮ್ಮ ರಾಶಿ ಕುಂಡಲಿಯಲ್ಲಿ ಸಿಂಹ ರಾಶಿಯ ಅಧಿಪತಿ ಮಾಡಿ ಮನುಷ್ಯನ ಜೀವನದಲ್ಲಿ ಇವರಿಗೆ ಅನೇಕ ಕಾರಕತ್ವಗಳನ್ನ ಕೊಟ್ಟಿದ್ದಾರೆ. ಸೂರ್ಯ ನಮ್ಮ ರಾಶಿ ಕುಂಡಲಿಯಲ್ಲಿ ಪ್ರಬಲವಾಗಿದ್ದರೆ ಆತನ ಕಾರಕತ್ವದ ಗುಣಗಳು ಕೂಡ ಪ್ರಬಲವಾಗಿರುತ್ತೆ. ಅಷ್ಟೇ ಅಲ್ಲ, ನಿರ್ಬಲವಾದರೆ ಆತನ ಕಾರಕತ್ವಗಳು ಕೂಡ ಬಲಹೀನವಾಗಿ ಅನೇಕ ರೀತಿ ತೊಂದರೆ, ಆಕಾರತ್ವದಂತೆ ಜೀವಮಾನವಿಡೀ ತೊಂದರೆಗೆ ಒಳಗಾಗುತ್ತಾನೆ ಮನುಷ್ಯ. ಮನುಷ್ಯನ ಹೃದಯ, ಕಣ್ಣು, ಅದರಲ್ಲಿ ಪುರುಷರಿಗೆ ಬಲ, ಸ್ತ್ರೀಯರಿಗೆ ಎಡಕಣ್ಣು, ಮೆದುಳು, ಬೆನ್ನೂರಿ, ಬಾಯಿ, ಗಂಟಲು, ಅಧಿಕ ರಕ್ತದ ಒತ್ತಡ, ಜೀವಶಕ್ತಿ, ತಲೆಗೆ ಸಂಬಂಧಿಸಿದಂತ ವ್ಯಾಧಿಗಳು, ಪಿತ್ತ, ರಕ್ತ ಸಂಚಾರ, ರಕ್ತ ಹೆಪ್ಪುಗಟ್ಟುವಿಕೆ, ಸೂರ್ಯ ಜ್ವರ, ಬೆನ್ನು, ಮೂಳೆ, ಕೆಂಪು, ರಕ್ತಕಣ, ದಾಹ, ಮೂರ್ಛೆ, ಬಾವು, ಪ್ರತಿರೋಧ ಶಕ್ತಿ, ಚೇತನ, ಉಸಿರಾಟ, ತೀವ್ರ ಜ್ವರ, ಟೈಫಾಯ್ಡ್ ನಂತಹ, ಪೋಲಿಯೋ, ಸಮೀಪ ದೃಷ್ಟಿ, ಸಣ್ಣ ಕರುಳು ಪೀಡೆ, ಡಿಫ್ಟೀರಿಯಾ, ಅಲ್ಪ ಕೂದಲು, ದೇಹ, ಪಿತೃಕಾರಕ, ಪಿತೃದೇವತೆಗಳು, ರಾಜ, ರಾಜಕೀಯ, ಸರಕಾರ, ಸರಕಾರದ ಅಧಿಕಾರಿ, ಉನ್ನತ ಅಧಿಕಾರಿ, ಯಜಮಾನರು, ಗೌರವ, ಆತ್ಮಗೌರವ, ಅಧಿಕಾರ ಸಾಮರ್ಥ್ಯ, ವಿಶ್ವಾಸ, ಹೆಸರು, ಕೀರ್ತಿ, ರಾಯಭಾರ, ಆಕಾಂಕ್ಷೆ, ದಿಟ್ಟ, ರಾಜ ಟಿವಿ, ಕ್ಷತ್ರಿಯ, ಗೋ ಸಂಪತ್ತು, ಪಿತ್ರಾರ್ಜಿತ ಆಸ್ತಿ, ಸರ್ಕಾರದಿಂದ ಬರುವಂತ ನಿವೇಶನ, ಮನೆ, ಇದೆಲ್ಲದಕ್ಕೂ ಕೂಡ ಸೂರ್ಯನ ಕಾರಕತ್ವನೇ ಮುಖ್ಯವಾಗತ್ತೆ. ರಾಜ್ಯಶಾಸ್ತ್ರ, ಆಮದು ರಫ್ತು, ಅಂತಾರಾಷ್ಟ್ರೀಯ ಕಾನೂನು, ಆಡಳಿತಾತ್ಮಕ ವಿದ್ಯೆ, ರಾಯಭಾರಿ ವಿದ್ಯೆ, ವಿದೇಶಿ ವಸ್ತು ತಯಾರಿಕೆ ವಿದ್ಯೆ, ಸಮಸ್ತ ರಾಜಕೀಯ ವಿಷಯಗಳು ಸಂಬಂಧ ವಿದ್ಯೆಗಳು, ಉನ್ನತ ಶ್ರೇಣಿ, ಸಮಾಜಶಾಸ್ತ್ರ, ವೈದ್ಯಕೀಯ, ಅದರಲ್ಲೂ ಹೃದಯಕ್ಕೆ ಸಂಬಂಧಿತವಾದಂತ ವಿಶೇಷ ವಿದ್ಯೆ, ಸಮಯಕ್ಕೆ ಸರಿಯಾಗಿ ವಿದ್ಯೆಗೆ ಅವಕಾಶ, ಸೌಲಭ್ಯಗಳು, ಸವಲತ್ತು, ಎಲ್ಲದಕ್ಕೂ ಕೂಡ ಸೂರ್ಯನೇ ಮುಖ್ಯವಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ, IAS, IPS, KAS, ಸುಮಾರು ಸಾರಿ ನಾವು ಈ ಪರೀಕ್ಷೆಗಳನ್ನ ಬರೆಯುವಾಗ ಆತಂಕಕ್ಕೆ ಒಳಗಾಗ್ತೀವಿ. ಆಗ ಸೂರ್ಯ ದೇವನ ಉಪಾಸನೆಯಿಂದ ನಮಗೆ ಖಂಡಿತವಾಗ್ಲೂ ಅನುಕೂಲಗಳು ಆಗತ್ತೆ. ಶಿವನ ಉಪಾಸನೆ, ಆತ್ಮ ಸಾಕ್ಷಾತ್ಕಾರ, ಪೂರ್ವ ದಿಕ್ಕು, ಅಭಿಮಾನನೇ ದೇವತೆ ಬಂದು ಅಗ್ನಿ, ವನದುರ್ಗೆ, ಕ್ರೂರತ್ವ ಬಂದು ಧೈರ್ಯ,
ಪುರುಷ ಗ್ರಹ 4ನೇ ಮಾಸದ ಗರ್ಭಾಧಿಪತಿ ಸತ್ವಗುಣ ಉಳ್ಳವನಾಗಿದ್ದಾನೆ ಸೂರ್ಯದೇವ. ಇಂತಹ ಸೂರ್ಯಗ್ರಹದ ಉಪಾಸನೆ, ಪೂಜೆ, ವ್ರತಗಳಿಂದ ತಂದೆಯ ಜೊತೆ ವೈಷಮ್ಯ ಕೊನೆಗೊಳಿಸಬಹುದು. ಅಷ್ಟೇ ಅಲ್ಲ, ದುಷ್ಟ ತಂದೆ ಇದ್ರೆ ನಿಮ್ಮ ಜೀವನದಲ್ಲಿ ಅದನ್ನು ಕೂಡ ನಿಗ್ರಹಿಸಬಹುದು. ಉನ್ನತ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗಬಹುದು. ಸರ್ಕಾರದಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಆಗುವ ಕಿರುಕುಳವನ್ನು ತಪ್ಪಿಸಿಕೊಳ್ಳಬಹುದು. ಲೌಕಿಕ ಬರವಣಿಗೆಯ ಸಂದರ್ಶನ, ಪರೀಕ್ಷೆಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್, ತೇರ್ಗಡೆಗೆ, ಹೃದಯ ವ್ಯಾಧಿಗಳಿಗೆ ಮತ್ತು ಇತರ ವ್ಯಾಧಿಗಳಿಗೂ ಕೂಡ ಜೀವನದಲ್ಲಿ ಸೂರ್ಯನ ಉಪಾಸನೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಮೇಲೆ ತಿಳಿಸಿದ ಕಾರಕತ್ವದ ತೊಂದರೆ ನಿವಾರಣೆಗೆ ನೀವು ಈ ಜಪವನ್ನ ಮಾಡ್ಕೊಳ್ಬಹುದು. 108 ಸರಿ ಜಪಿಸಿದ್ರೆ ಖಂಡಿತವಾಗ್ಲೂ ಸೂರ್ಯ ನಮಸ್ಕಾರ ಮಾಡಿದ ನಂತರ ಸ್ವಲ್ಪ ಹೊತ್ತು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನ ಕೊಟ್ಟು ಈ ಮಂತ್ರವನ್ನ ಜಪಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶತ್ರು ಬಾಧೆ ಕೂಡ ನಿವಾರಣೆ ಆಗತ್ತೆ. ಆ ಸ್ತೋತ್ರ ಈ ತರ ಇದೆ: ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇನ್ನು ಸೂರ್ಯನ ಬೀಜಾಕ್ಷರ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ನಮಃ ಶ್ರೀ ಸೂರ್ಯಾಯ ನಮಃ. ಪ್ರತಿದಿನ ಈ ಗಾಯತ್ರಿ ಜಪ 3 ಕಾಲಗಳಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಇನ್ನು ಆದಿತ್ಯ ಹೃದಯ ಸ್ತೋತ್ರ ಪ್ರತಿದಿನ ಪಠಿಸೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಾನೇ ವೃದ್ಧಿ ಆಗತ್ತೆ. ಸೂರ್ಯ ನಮಸ್ಕಾರ, ಸೂರ್ಯನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ಸೂರ್ಯ ಯಂತ್ರ ಪ್ರತಿದಿನವನ್ನು ಪೂಜಿಸಿ ರಥಸಪ್ತಮಿಯ ವ್ರತವನ್ನು ಆಚರಣೆ ಮಾಡಬೇಕು. ಭಾನುವಾರ ಗೋಧಿಯನ್ನು ದಕ್ಷಿಣೆ ಸಹಿತ ದಾನ ಮಾಡಿದ್ರೂ ಕೂಡ, ಗೋಧಿ ಆಹಾರವನ್ನಾದರೂ ದಾನ ಮಾಡಿದ್ರೂ ಕೂಡ ಸೂರ್ಯನ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಶಿವನಿಗೆ ಭಾನುವಾರಗಳಲ್ಲಿ ರುದ್ರಾಭಿಷೇಕ ಮಾಡಿ ಗೋಧಿಯಿಂದ ಮಾಡಿದ ಆಹಾರವನ್ನು ನೈವೇದ್ಯ ಮಾಡಿ. ಪ್ರತಿ ಭಾನುವಾರ ಸೂರ್ಯ ಮಂತ್ರ 108 ಬಾರಿ ಪಠಿಸಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ, ಸೂರ್ಯನಿಗೆ ಪೂಜಿಸಿ, ನವಗ್ರಹಗಳಿಗೆ 2 ಪ್ರದಕ್ಷಿಣೆ ಮಾಡಿ, ಗೋಧಿ, ಕೆಂಪು ತಾವರೆ, ಕೆಂಪು ಬಟ್ಟೆಯನ್ನ ತಾಂಬೂಲ ಸಹಿತ ದಕ್ಷಿಣೆ ಸಹಿತ ಕೂಡ ನೀವು ದಾನ ಮಾಡಬಹುದು. ಸೂರ್ಯನಿಗೆ ಹೋಮವನ್ನು ಭಾನುವಾರಗಳಲ್ಲಿ ಮಾಡಬಹುದು. ಇಷ್ಟೆಲ್ಲ ಸೂರ್ಯನ ಬಗ್ಗೆ ನಿಮಗೆ ಒಂದು ವಿಶೇಷವಾದಂತ ಮಾಹಿತಿಯನ್ನ ನೀಡಿದ್ದೀನಿ. ಇನ್ನು ಮಕರ ಸಂಕ್ರಾಂತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ವರ್ಷದಲ್ಲಿ 12 ಮಾಸಗಳು, ಅವುಗಳನ್ನು 2 ಭಾಗ ಮಾಡಿದರೆ ಉತ್ತರಾಯಣ ಪುಣ್ಯಕಾಲ ಹಾಗೂ ದಕ್ಷಿಣಾಯನ ಕಾಲ ಅಂತ ನಾವು ಹೇಳ್ತೀವಿ. ಸೂರ್ಯಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ದಿನವನ್ನ ಸಂಕ್ರಾಂತಿ ಅಂತ ಕರಿತೀವಿ. ಸೂರ್ಯಗ್ರಹ ಒಂದು ರಾಶಿಯಲ್ಲಿ 1 ತಿಂಗಳ ಕಾಲ ಇರ್ತಾನೆ. ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಲಾಗುತ್ತೆ. ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯನಾರಾಯಣ. ಹಾಗೂ ಅನಂತರ ಆತನ ಪಥ ಉತ್ತರಾಭಿಮುಖವಾಗಿ ಚಲಿಸಕ್ಕೆ ಪ್ರಾರಂಭವಾಗತ್ತೆ. ಈ ಸಮಯದಲ್ಲಿ ಬೆಳಕು ಹೆಚ್ಚು ಇರುತ್ತೆ. 6 ತಿಂಗಳ ಕಾಲ ಉತ್ತರಾಯಣ, ನಂತರ ಅದೇ ಜೂನ್ 15ರ ನಂತರ ದಕ್ಷಿಣಾಯನ ಕಾಲ ಪ್ರಾರಂಭವಾಗತ್ತೆ. ಪುರಾಣ ಮತ್ತು ಜ್ಯೋತಿಷ್ಯದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಕೂಡ ನಂಬಿಕೆ ಇದೆ. ಈ ಸಮಯದಲ್ಲಿ ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ. ಅಂತಂದ್ರೆ ಇದು ಅಕಾಲಿಕ ಮರಣ ಅಲ್ಲ, ನ್ಯಾಚುರಲ್ ಡೆತ್ ಆಗಿರ್ಬೇಕು. ಶ್ರೀಕೃಷ್ಣನು ಗೀತೆಯಲ್ಲಿ ಆಯಣದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಅಂತ ಹೇಳಿರ್ತಾರೆ. ಭೀಷ್ಮ ಪಿತಾಮಹರು ಕೂಡ ಬಾಣಗಳ ಮಂಚದ ಮೇಲೆ ಮಲಗಿ ಯಮಯಾತನೆಯನ್ನ ಅನುಭವಿಸುತ್ತಿದ್ರು ಕೂಡ ದಕ್ಷಿಣಾಯನದಲ್ಲಿ ತನ್ನ ದೇಹವನ್ನು ತ್ಯಜಿಸಲು ಒಪ್ಪದೆ ಉತ್ತರಾಯಣದ ಪುಣ್ಯಕಾಲದಲ್ಲಿ ಅಷ್ಟಮಿ ದಿನ ಸಾವನ್ನು ಬರ್ಮಾಡಿಕೊಳ್ತಾರೆ. ಅವರಿಗೆ ಇಚ್ಛಾ ಮರಣದ ಒಂದು ವರ ಕೂಡ ಇತ್ತು. ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿಯರು ವಿವಾಹವಾಗಿದ್ದು ಈ ಉತ್ತರಾಯಣದಲ್ಲಿ. ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭಿಸಿದ್ದು, ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆ ಮಾಡಿದ್ದು, ನಾರಾಯಣನು ವರಾಹ ಅವತಾರದಿಂದ ಭೂಮಿಯ ಮೇಲೆ ಪಾದಸ್ಪರ್ಶವನ್ನು ಮಾಡಿದ್ದು, ಸಮುದ್ರ ಮಥನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಹಾಗೂ ಋಷಿ ಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದು ಸಹ ಈ ಉತ್ತರಾಯಣ ಕಾಲವನ್ನೇ. ಈ ಎಲ್ಲಾ ಕಾರಣಕ್ಕಾಗಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕೂಡ ವಿವಾಹ, ನಾಮಕರಣ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಉತ್ತರಾಯಣದಲ್ಲಿ ಮಾಡ್ತಾರೆ. ಇನ್ನು ಸಂಕ್ರಾಂತಿ ಹಬ್ಬವನ್ನ
ಎಳ್ಳು ಬೆಲ್ಲದ ಹಬ್ಬ ಅಂತ ಕೂಡ ಕರೀತಾರೆ. ರೈತರು ತಾವು ಬೆಳೆದ ಬೆಳೆಗಳನ್ನ ರಾಶಿ ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಸುಗ್ಗಿಯ ಹಬ್ಬ ಅಂತ ಕೂಡ ಸಂಕ್ರಾಂತಿಯನ್ನ ಕರೀತಾರೆ. ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ ಸಂಕ್ರಾಂತಿಯ ಸಮಯದಲ್ಲಿ ಚಳಿ ಹೆಚ್ಚು ಇರುತ್ತೆ. ಎಳ್ಳು ಸೇವನೆಯಿಂದ ದೇಹದ ಉಷ್ಣತೆ ಹೆಚ್ಚು ಆಗುತ್ತೆ ಹಾಗೂ ಚರ್ಮದ ಕಾಂತಿಯು ಕೂಡ ಹೆಚ್ಚುತ್ತೆ. ಈ ಹಬ್ಬ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಆಚರಣೆಗೆ ಬಂದಿದೆ. ಜನಪದ ಗೀತೆಯಲ್ಲೂ ಸಂಕ್ರಾಂತಿಯ ಬಗ್ಗೆ ಹೇಳಿದ ಶಿವ ಮತ್ತು ಪಾರ್ವತಿಯರು ಲೋಕ ಸಂಚಾರದ ಪ್ರಾರಂಭಿಸ್ತಾರಂತೆ ಉತ್ತರಾಯಣ ಪುಣ್ಯಕಾಲದಲ್ಲಿ. ಈ ಸಂಕ್ರಮಣದ ಕಾಲದ ಗೋಧೂಳಿ ಲಗ್ನಕ್ಕಿಂತ ಹೆಚ್ಚು ಸಮಯ ಈ ಭೂಲೋಕದಲ್ಲಿರ್ತಾರೆ ಎಂದು ಪುರಾಣದಲ್ಲಿ ಕೂಡ ಇದೆ. ಈ ಪುಣ್ಯ ದಿನದಲ್ಲಿ ಹಲವಾರು ದೇವತೆಗಳಿಗೆ ಶಾಪ ವಿಮೋಚನೆ ಕೂಡ ಉಂಟಾಗಿದೆ. ಉದಾಹರಣೆಗೆ ಇಂದ್ರ ಮತ್ತು ಚಿತ್ರಸೇನ. ಪ್ರತಿ ವರ್ಷ ಸಂಕ್ರಾಂತಿಯ ಹಬ್ಬದ ದಿನ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಆ ದಿನ ಎತ್ತುಗಳಿಗೆ ಪೂಜೆಯನ್ನ ಕೂಡ ಕಿಚ್ಚು ಹಾಯಿಸಿ ಸಲ್ಲಿಸ್ತಾರೆ. ಏನೇ ವೈಮನಸ್ಸು ಇದ್ರೂ ಕೂಡ ಮರೆತು ಹೋಗಿ ಒಂದಾಗಿ ಬಾಳೋಣ ಅಂತ ಶಪಥ ತೊಟ್ಟು ಹೊಸ ಪಥದಲ್ಲಿ ಸಾಗುವುದಕ್ಕೆ ಮುನ್ನಡಿ ಇಡುವಂತ ಹಬ್ಬನೇ ಈ ಸಂಕ್ರಾಂತಿ ಹಬ್ಬ. ಪ್ರತ್ಯಕ್ಷ ಭಗವಾನ್ ಸೂರ್ಯದೇವ ರಾಶಿಗತಿಯನ್ನ ಬದಲಿಸಿ ಜನಜೀವನದ ರೀತಿ ನಿರ್ದೇಶಿಸುವ ಶುಭಗಳಿಗೆ ಕೂಡ ಸಂಕ್ರಾಂತಿನೇ. ಇದರಿಂದ ಹಗಲು ಹೆಚ್ಚಾಗಿ ಕತ್ತಲಿನ ಸಮಯ ಕಡಿಮೆ ಆಗತ್ತೆ. ಕಾಡುವ ಹೇಮಂತ ಶಿಶಿರ ಋತು ಕೂಡ ಹಿಂದಿಕ್ಕಲು ಪ್ರಬಲವಾಗುತ್ತೆ. ವಸುಂಧರೆಗೆ ಪ್ರಿಯವಾದ ಚೈತ್ರನನ್ನು ಕರೆತರಲು ಕೂಡ ಉದ್ಯುಕ್ತನಾಗ್ತಾನೆ ಸೂರ್ಯ. ಕೊಯ್ಲಿಗೆ ಸಿದ್ಧವಾದ ಪೈರಿನ ಕೆಲವು ತೆನೆಗಳನ್ನ ಸಾಂಕೇತಿಕವಾಗಿ ಕೊಯ್ದು ತಂದು ಕೆಲವು ಕಾಳುಗಳನ್ನ ಹಾಕಿ ಪಾಯಸ ಮಾಡಿದರೆ ಉಪಯೋಗಿಸುವ ಮುನ್ನ ಧಾನ್ಯ ಪೂಜೆ ನಡೆದಂತೆ ಅನ್ನುವ ನಂಬಿಕೆ ಕೂಡ ನಮ್ಮಲ್ಲಿದೆ. ಪ್ರಕೃತಿಯಲ್ಲಿ ದೊರೆಯುವ ಸಂಪತ್ತು ವಿಶೇಷಗಳನ್ನು ಉಪಯೋಗಿಸಿಕೊಂಡು ನಮ್ಮ ಬದುಕನ್ನು ಸೂಕ್ತ ರೀತಿಯಲ್ಲಿ ತಿದ್ದಿಕೊಳ್ಳುವುದೇ ಹಬ್ಬಗಳ ಪರಮಾರ್ಥ. ಮಕರ ಸಂಕ್ರಾಂತಿ ಸೌರಮಾನದ ಹಬ್ಬ. ಧಾರ್ಮಿಕ ಮಹತ್ವದ ಉತ್ತರಾಯಣ ಪ್ರಾರಂಭದ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಕಾಲ. ಮಂಗಳ ಕಾರ್ಯಗಳನ್ನು ಮಾಡಲು ಪ್ರಶಸ್ತ ಕೂಡ. ಪವಿತ್ರ ನದಿಗಳಲ್ಲಿ ಸ್ನಾನ ಅತಿ ಪುಣ್ಯಕರ. ಮುಂದಿನ 6 ಮಾಸಗಳು ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಅಮೋಘವಾದಂತ ನಂಬಿಕೆ ಕೂಡ ಇದೆ. ಈ ಕಾಲದಲ್ಲಿ ದೇಹತ್ಯಾಗ ಮಾಡಿದವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವ ಅಚಲ ವಿಶ್ವಾಸ ಕೂಡ ಹಲವರಿಗಿದೆ. ದೈಹಿಕ ದೋಷಗಳೊಡನೆ ಮಾನಸಿಕ ದೋಷ ಕೂಡ ನಿವಾರಿಸುವ ಪರ್ವ ಸಮಯ ಈ ಸಂಕ್ರಾಂತಿ. ರೈತರಿಗೆ ಶ್ರೇಷ್ಠವಾದ ದಿನ. ಗೋವುಗಳನ್ನ ಸಿಂಗರಿಸಿ ಕೂಡ ಪೂಜಿಸ್ತಾರೆ. ಕೊಂಬುಗಳು ದಕ್ಷಿಣಾಯಣ ಮತ್ತು ಉತ್ತರಾಯಣಗಳ ಸಂಕೇತವಾಗಿದ್ರೆ ಐನ ದೇವತೆಗಳ ವಾಸಸ್ಥಾನ ಕೂಡ ಆಗಿದೆ. ಅವೆರಡರ ಸಂಧಿ ಕಾಲದ ಸೂಚನೆಯ ಪ್ರತೀಕನೇ ಈ ಸಂಕ್ರಾಂತಿ. ಸಂಕ್ರಾಂತಿ ಸುಗ್ಗಿ ಹಬ್ಬ. ಸೂರ್ಯನ ಪಥ ಬದಲಾವಣೆಯಷ್ಟೇ ಅಲ್ಲ, ವರ್ಷ ಪೂರ್ತಿ ಮೈ ಮುರಿದು ದುಡಿದ ರೈತನ ಮೊಗದಲ್ಲಿ ಕೂಡ ಮಂದಹಾಸ ಮೂಡುವ ಸಡಗರದ ಸಂದರ್ಭ. ಸಂಕ್ರಾಂತಿ ಸಂಸ್ಕೃತಿ ಮಕರ ಸಂಕ್ರಾಂತಿ ದಿನವಂದು ಉತ್ತರಾಯಣವು ಆರಂಭವಾಗೋದ್ರಿಂದ ದಕ್ಷಿಣಾಯನದಲ್ಲಿ ಹೆಚ್ಚಿಗೆ ವಿಸರ್ಜಿಸಲ್ಪಟ್ಟಿರುವ ಶರೀರದ ಉಷ್ಣದ ಕೊರತೆಯನ್ನು ನಿವಾರಿಸಲು ಉಷ್ಣ ಪದಾರ್ಥಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಎಳ್ಳು ಸೇವನೆಯಿಂದ ಹಿರಿಯರು ಹೇಳಿದ ವೈದ್ಯಶಾಸ್ತ್ರ ಮತ್ತು ಆಹಾರ ಶಾಸ್ತ್ರದ ಪ್ರಕಾರ ಕೂಡ ಚರ್ಮ, ನೇತ್ರ ಮತ್ತು ಎಲಬು ಇವುಗಳ ಬೆಳವಣಿಗೆಗೆ ಮತ್ತು ಇವುಗಳ ಸರಿಯಾದ ಸ್ಥಿತಿಯಲ್ಲಿ ಇರುವುದಕ್ಕೆ ಎ ಮತ್ತು ಬಿ ಅನ್ನಾಂಗಗಳು ಕೂಡ ಅತ್ಯವಶ್ಯಕವಾಗಿದೆ. ತೈಲ ಧಾನ್ಯವಾದ ಎಳ್ಳಿನಲ್ಲಿ ಈ ಅನ್ನಾಂಗಗಳು ಹೇರಳವಾಗಿ ದೊರೆಯುತ್ತೆ. ಸಾಮಾನ್ಯವಾಗಿ ಎಳ್ಳನ್ನ ಅಶುಭ ಕಾರ್ಯಗಳಲ್ಲಿ ಮಾತ್ರ ಉಪಯೋಗಿಸುವ ವಾಡಿಕೆ ಇದೆ. ಆರೋಗ್ಯ ದೃಷ್ಟಿಯಿಂದಲೂ ಇದನ್ನು ನೇರವಾಗಿ ಉಪಯೋಗಿಸಕೂಡದು. ನಾವು ಸೇವನೆ ಮಾಡುವ ಆಹಾರ ಮತ್ತು ತಿಂಡಿಗಳಲ್ಲಿ ಇದನ್ನು ಸೇರಿಸಿ ತಯಾರು ಮಾಡ್ಕೊಳ್ಬೇಕು. ತಿಲದಿಂದ ತೈಲ ಅಡಿಗೆಗೆ, ದೇವರ ದೀಪಕ್ಕೆ ಬಳಸುವುದು ಕೂಡ ಉತ್ತಮವೆಂದಿದ್ದಾರೆ. ನವಗ್ರಹಗಳಿಗೆ ಹೇಳಿದ ನವಧಾನ್ಯಗಳಲ್ಲಿ ಎಳ್ಳು ಕೂಡ ಒಂದು. ಶನಿಗ್ರಹಕ್ಕೆ ಹೇಳಿರುವುದು ಎಳ್ಳು. ನವಧಾನ್ಯಗಳಲ್ಲಿ ಎಳ್ಳು ಮಾತ್ರ ತೈಲ ಧಾನ್ಯ. ಉಳಿದ 8 ಧಾನ್ಯಗಳಲ್ಲಿ ಯಾವುವು ಕೂಡ ತೈಲ ಧಾನ್ಯಗಳಲ್ಲ. ಕೇವಲ ಎಳ್ಳನ್ನು ತಿಂದರೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಪಿತ್ತ ಕೂಡ ಹೆಚ್ಚಾಗತ್ತೆ. ಆದ್ರಿಂದ ಪಿತ್ತಹಾರವಾದ ಬೆಲ್ಲವನ್ನ ಜೊತೆಯಲ್ಲಿ ತೆಗೆದುಕೊಂಡರೆ ಶರೀರದಲ್ಲಿ ಕೊರತೆ ಉಂಟಾಗಿರುವ ಕೊಬ್ಬಿನ ಅಂಶವು ಕೂಡ ಸರಿದೂಗಿಸಲ್ಪಡುತ್ತೆ. ಬೆಲ್ಲವು ಪಿತ್ತಗುಣದ್ದು
ಆಗಿರೋದ್ರಿಂದ ಎಳ್ಳಿನ ಜೊತೆ ಸೇರಿದಾಗ ಪಿತ್ತ ಶಮನಕ್ಕೆ ಸಹಾಯಕವಾಗತ್ತೆ. ಉಷ್ಣೇನ ಉಷ್ಣಂ ಶೀತಲಂ ಅನ್ನೋ ಅಂತೆ ಪಿತ್ತವನ್ನ ಪಿತ್ತದಿಂದಾನೇ ನಾಶ ಮಾಡಬೇಕು. ಹಾಗೆ ಎಳ್ಳು ಬೆಲ್ಲವನ್ನ ಸೇವಿಸಬೇಕು. ಹಸಿ ಎಳ್ಳಿನಲ್ಲಿರುವ ದೋಷಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರನೇ ಹುರಿದ ಎಳ್ಳನ್ನು ಸೇವಿಸಬೇಕು. ಇದರ ಜೊತೆಗೆ ರುಚಿಗೋಸ್ಕರ ಕೊಬ್ಬಿನ ಅಂಶವಿರುವ ಕಡಲೆ ಬೀಜ, ಕೊಬ್ಬರಿ ಇತ್ಯಾದಿಗಳನ್ನ ಕೂಡ ಬೆರೆಸಿ ತಿನ್ನುವಂತೆ ಏರ್ಪಾಡು ಮಾಡಿರ್ತಾರೆ ನಮ್ಮ ಹಿರಿಯರು. ಏನೇ ಆಗ್ಲಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಿಮಗೆ ಈ ಸಂಚಿಕೆ ಇಷ್ಟವಾದದ್ದಲ್ಲಿ ನಮ್ಮ ಚಾನೆಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರಯ ನಿರ್ಣಯ ಮೇಲಿರಲಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.